ನಮಸ್ತೆ. ಇವತ್ತಿನ ದಿನ ನಾವು ನಿಮಗೆ ಅತ್ಯಂತ ಉಪಯುಕ್ತವಾಗುವ ಅತ್ಯಂತ ಸರಳ ಸುಲಭವಾದ ಒಂದು ಉಪಾಯವನ್ನು ಹೇಳಲಿದ್ದೇವೆ. ಹೌದು ಸ್ನೇಹಿತರೆ, ನಿಮ್ಮ ಮನೆಯಲ್ಲಿರುವ ಮಸಾಲದ ಡಬ್ಬದಲ್ಲಿರುವ ಈ ಒಂದು ಪದಾರ್ಥದ ಬಗ್ಗೆ ಹಾಗೂ ಇದರಿಂದ ನೀವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಅತ್ಯಂತ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ಹೌದು ಸ್ನೇಹಿತರೆ, ಈ ಒಂದು ವಸ್ತುವಿನಿಂದ ನಿಮ್ಮ ಆರೋಗ್ಯದ ವಿಚಾರ ಅಥವಾ ಯಾವುದೇ ರೀತಿಯ ಆರ್ಥಿಕ ಪರಿಸ್ಥಿತಿ ಅಥವಾ ಸಂಕಷ್ಟದಿಂದ ಮಾನಸಿಕ ನೆಮ್ಮದಿ ಅಥವಾ ಇನ್ನಿತರ ಯಾವುದೇ ವಿಚಾರಕ್ಕೂ ಕೂಡ ಈ ಒಂದು ಪದಾರ್ಥವನ್ನು ಬಳಕೆ ಮಾಡಬಹುದು. ಹೌದು, ಹಾಗಾದರೆ ಬನ್ನಿ ಮತ್ತೇಕೆ ತಡ. ಈ ಒಂದು ಉಪಾಯವನ್ನು ಮಾಡಲು ಹೆಚ್ಚಿನ ಸಮಯ ತೆಗೆದುಕೊಳ್ಳುವುದಿಲ್ಲ, ಆದರೆ ಇದು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹೌದು, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ಇವತ್ತಿನ ದಿನ ನಾವು ಅತ್ಯಂತ ಉಪಯುಕ್ತವಾಗುವಂಥ ಅತ್ಯಂತ ಶಕ್ತಿಶಾಲಿಯಾದಂತಹ ಒಂದು ಪದಾರ್ಥ, ಅದುವೇ ಜಾಯಿಕಾಯಿ. ಹೌದು, ನೀವೆಲ್ಲ ಕೇಳಿರಬಹುದು, ಜಾಯಿಕಾಯಿಯನ್ನು ಲಕ್ಷ್ಮೀ ಪೂಜೆಯ ವೇಳೆ ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಕೆಲವೊಂದು ಪದಾರ್ಥಗಳು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದವು, ಅದರಲ್ಲಿ ಈ ಜಾಯಿಕಾಯಿ ಕೂಡ ಒಂದು. ಈ ಜಾಯಿಕಾಯಿಯ ಉಪಾಯಗಳನ್ನು ನಾವು ಮಾಡುವುದರಿಂದ ಇದು ಅದ್ಭುತವಾಗಿ ಪರಿಣಾಮಕಾರಿಯಾದಂತಹ ಫಲಗಳನ್ನು ಪರಿಹಾರಗಳನ್ನು ನೀಡುತ್ತದೆ. ಅಷ್ಟೇ ಅಲ್ಲದೆ ಇದು ಆರೋಗ್ಯಕರವಾಗಿಯೂ ಆರ್ಥಿಕವಾಗಿಯೂ ನಿಮ್ಮನ್ನು ಬಲಿಷ್ಠರನ್ನಾಗಿಸುತ್ತದೆ. ಹೌದು, ಪ್ರತಿನಿತ್ಯ ಈ ಒಂದು ವಸ್ತುವನ್ನು ನೀವು ಹಾಲಿನೊಂದಿಗೆ ಬೆರೆಸಿ ಸೇವಿಸುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಉತ್ತಮವಾದ ಬದಲಾವಣೆಗಳನ್ನು ಕೂಡ ನೀವು ಕಾಣಬಹುದು. ಹೌದು ಸ್ನೇಹಿತರೆ, ಶಾಸ್ತ್ರಗಳಲ್ಲಿ ಕೆಲವು ಉಪಾಯಗಳನ್ನು ಹಲವು ಕಠಿಣ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ನಮ್ಮ ಸುತ್ತಮುತ್ತಲಿನಲ್ಲಿ ದೊರೆಯುವ ಕೆಲವು ವಸ್ತುಗಳನ್ನು ಬಳಸಿಕೊಳ್ಳಲಾಗುತ್ತದೆ. ಇದರಿಂದ ಅತ್ಯಂತ ಶೀಘ್ರವಾಗಿ ಸಮಸ್ಯೆಗಳನ್ನು ಪರಿಹಾರ ಮಾಡಲಾಗುತ್ತದೆ. ಹೌದು, ಅಂತಹ ಕೆಲವು ವಸ್ತುಗಳು ಕೆಲವು ಗ್ರಹಗಳಿಗೆ ಸಂಬಂಧಪಟ್ಟಿರುತ್ತದೆ. ಅಂತಹದರಲ್ಲಿ ಈ ಒಂದು ಜಾಯಿಕಾಯಿಯು ಗುರುಗ್ರಹ ಅಂದರೆ ಬೃಹಸ್ಪತಿಗೆ ಸಂಬಂಧಪಟ್ಟಿದೆ. ಹಾಗಾಗಿ ಈ ಒಂದು ಜಾಯಿಕಾಯಿಯನ್ನು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಬಳಸುವುದರಿಂದ ಅತ್ಯಂತ ಅದ್ಭುತವಾಗಿ ಒಂದು ಪರಿಣಾಮಕಾರಿಯಾದಂತಹ ಒಂದು ಫಲವನ್ನು ನೀಡುವುದರ ಜೊತೆಗೆ ನಿಮಗೆ ಉತ್ತಮವಾದ ಧನಾತ್ಮಕ ವಾತಾವರಣವನ್ನು ನಿಮ್ಮಲ್ಲಿ ಉಂಟು ಮಾಡುತ್ತದೆ. ಹೌದು ಸ್ನೇಹಿತರೆ, ಉತ್ತಮವಾದ ಚಿಂತನೆಗಳು ನಿಮ್ಮಲ್ಲಿ ಆರಂಭವಾಗುತ್ತದೆ. ಹಾಗೂ ಈ ಒಂದು ಜಾಯಿಕಾಯಿಯ ಉಪಾಯವನ್ನು ಮಾಡೋದ್ರಿಂದ ಯಾವುದೇ ವ್ಯಕ್ತಿಯು ಯಾವುದೇ ರೀತಿಯ ದೋಷಗಳಿಂದ ಬಳಲುತ್ತಿದ್ದರೂ ಕೂಡ ಆ ಎಲ್ಲ ದೋಷಗಳಿಂದ ಮುಕ್ತನಾಗಬಹುದು. ಹೌದು ಸ್ನೇಹಿತರೆ, ಇವತ್ತಿನ ದಿನ ಈ ಜಾಯಿಕಾಯಿಯ 3 ಸುಲಭ ಉಪಾಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಒಂದು ಜಾಯಿಕಾಯಿಯು ಅತ್ಯಂತ ಶಕ್ತಿಶಾಲಿ. ಈ ಒಂದು ಜಾಯಿಕಾಯಿಯು ಬೃಹಸ್ಪತಿಗೆ ಸಂಬಂಧಪಟ್ಟಿದ್ದು. ಗುರುಗ್ರಹವೆಂದರೆ ಅದೃಷ್ಟ. ಹೌದು, ಇದು ಒಂದು ಸಂಪತ್ತಿನ ಜ್ಞಾನದ ಗ್ರಹ. ಆದ್ದರಿಂದ ಜಾಯಿಕಾಯಿಯನ್ನು ನಿಮ್ಮ ಇಷ್ಟಾರ್ಥಗಳ ನೆರವೇರಿಸಿಕೊಳ್ಳಲು ಬಳಸುವುದರಿಂದ ಆ ಗುರುವಿನ ಅನುಗ್ರಹ ನಿಮಗೆ ಅತ್ಯಂತ ಶೀಘ್ರವಾಗಿ ದೊರೆಯುತ್ತದೆ. ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ಸನ್ನು ಹೊಂದಬೇಕಾದರೆ ಈ ಒಂದು ಗುರುವಿನ ಅನುಗ್ರಹ ಇರಲೇಬೇಕು. ಹೌದು ಸ್ನೇಹಿತರೆ, ಅದರಲ್ಲಿ ಮೊದಲನೆಯದಾಗಿ ನೋಡುವುದಾದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಅಂದರೆ ಕೆಲಸದ ವಿಚಾರದಲ್ಲಾಗಿರಬಹುದು ಅಥವಾ ಇನ್ನಿತರ ಯಾವುದೇ ಕುಟುಂಬದ ವಿಚಾರ ಯಾವುದೇ ವಿಚಾರದಲ್ಲಿ ಆಗಿರಬಹುದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅದೃಷ್ಟ ಬರಬೇಕು ಅಂದರೆ ಈ ಒಂದು ರೆಮಿಡಿಯನ್ನು ನೀವು ಸುಲಭವಾಗಿ ಮಾಡಬಹುದು. ಹೌದು, ಅತ್ಯಂತ ಸರಳವಾದದ್ದು. ಈ ಒಂದು ಜಾಯಿಕಾಯಿಯನ್ನು ಅಂದರೆ 2 ಜಾಯಿಕಾಯಿಯನ್ನು ತೆಗೆದುಕೊಳ್ಳಬೇಕು. ಇದನ್ನು ನೀವು ಗ್ರೀನ್ ಪೌಚ್ ಅಥವಾ ಹಸುರು ಪರ್ಸಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ. ಇದರಿಂದ ನಿಮಗೆ ಅದೃಷ್ಟ ಹುಡುಕಿ ಬರುತ್ತದೆ ಹಾಗೂ ನೀವು ಅಂದುಕೊಂಡ ಕಾರ್ಯದಲ್ಲಿ ಸಕಲವೂ ಸಿದ್ಧಿಯಾಗಿ ಯಶಸ್ಸನ್ನು ಕಾಣಬಹುದು. ಹಾಗೂ ನೀವು ಯಾವುದೇ ರೀತಿಯ ಶುಭ ಆರಂಭ ಮಾಡಬೇಕು ಅಂದರೆ ಈ ಒಂದು ಜಾಯಿಕಾಯಿಯನ್ನು ಪರ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದ ಆ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣಬಹುದು, ವಿಜಯವನ್ನು ಕಾಣಬಹುದು. ಗುರುವಿನ ದೋಷದಿಂದ ವ್ಯಕ್ತಿಯು ಯಾವುದೇ ರೀತಿಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ಜೀವನದಲ್ಲಿ ಸಂಪತ್ತು ಅದೃಷ್ಟವನ್ನು ಸೆಳೆಯಲು ಈ ಒಂದು ಉಪಾಯ ಅತ್ಯಂತ ಪರಿಣಾಮಕಾರಿಯಾಗಿರುತ್ತದೆ. ಹೌದು, ಈ ಜಾಯಿಕಾಯಿಯನ್ನು ಸದಾ ಪರ್ಸಿನಲ್ಲಿ ಇಟ್ಕೊಳ್ಳುವುದರಿಂದ ಅತ್ಯಂತ ಲಾಭಕರವಾದಂತಹ ಪರಿಣಾಮಗಳನ್ನು ಪಡೆಯಬಹುದು. ಹೌದು ಸ್ನೇಹಿತರೆ, ನಂತರ ನೋಡುವುದಾದರೆ ಈ ಒಂದು ಜಾಯಿಕಾಯಿಯ ಈ ಒಂದು ಉಪಾಯ ಅಂದರೆ ನಾವು ಈಗ ಹೇಳಲಿರುವ ಈ ಉಪಾಯವನ್ನು ಮಾಡುವುದರಿಂದ ನಿಮ್ಮ ಯಾವುದೇ ರೀತಿಯ ಸಾಲ ಆರ್ಥಿಕ ಸಂಕಷ್ಟದಲ್ಲಿ ಅತಿಯಾಗಿ ನೊಂದಂತಹ ವ್ಯಕ್ತಿಯು ಈ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಹೊರಬರಲು ಅಥವಾ ಮದುವೆ ಸಂತಾನಕ್ಕೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿಗೆ ಈ ಒಂದು ಉಪಾಯವನ್ನು ಮಾಡುವುದರಿಂದ ಅತ್ಯಂತ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಹೌದು, ಈ ಒಂದು ರೆಮಿಡಿ ಅಂದರೆ ತುಂಬಾ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಬಹಳಷ್ಟು ಜನರಿಗೆ ಅವರ ಬಯಕೆಯನ್ನು ಈಡೇರಿಸಲು ಉತ್ತಮ ಅವಕಾಶ ಕಲ್ಪಿಸಿದೆ. ಆದರೆ ಈ ಒಂದು ಕೆಲಸವನ್ನು ನಿರಂತರವಾಗಿ ನೀವು 3 ಗುರುವಾರಗಳ ಕಾಲ
ಮಾಡಬೇಕಾಗುತ್ತದೆ. ಇದನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿದಲ್ಲಿ ಫಲ ನಿಶ್ಚಿತ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದಕ್ಕೆ ನೀವು ಮೊದಲು ಜಾಯಿಕಾಯಿಯನ್ನು ತೆಗೆದುಕೊಂಡು ಬಲಗೈನ ಉಂಗುರದ ಬೆರಳು ಇದರಿಂದ ಅರಿಶಿಣವನ್ನು ಜಾಯಿಕಾಯಿಗೆ ಹಚ್ಚಬೇಕು. ಹೌದು, ಅದನ್ನು ನಿಮ್ಮ ಹತ್ತಿರದ ಯಾವುದಾದರೂ ದೇವಸ್ಥಾನದ ಬಳಿ ಹೋಗಿ ಓಂ ನಮೋ ವಾಸುದೇವಾಯ ನಮಃ ಎಂಬ ಒಂದು ಪ್ರಾರ್ಥನೆ ಅಥವಾ ನಿಮಗೆ ಗೊತ್ತಿರುವ ಯಾವುದಾದರೂ ಒಂದು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಎಲ್ಲ ಕೋರಿಕೆ, ಬೇಡಿಕೆ, ಇಷ್ಟಾರ್ಥಗಳನ್ನು ಬೇಗ ಸಿದ್ಧಿಸಲಿ ಎಂದು ಹೇಳಿ ಅದನ್ನು ಅಲ್ಲಿಯೇ ದೇವರ ಬಳಿ ಬಿಟ್ಟು ಬರಬೇಕು. ಇದನ್ನು 3 ವಾರಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತದೆ. ಹೌದು, ಮಧ್ಯೆ ನಿಂತರೆ ಮತ್ತೆ ಹೊಸದಾಗಿ ಆರಂಭ ಮಾಡಬೇಕು. ಅತ್ಯಂತ ಶೀಘ್ರ ಫಲವನ್ನು ನೀಡುವ ಪರಿಣಾಮಕಾರಿಯಾದಂತಹ ಈ ಉಪಾಯವನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಅತ್ಯಂತ ಧನಾತ್ಮಕವಾದಂಥ ಅವಕಾಶಗಳು, ಉತ್ತಮವಾದ ವಾತಾವರಣ, ಯಶಸ್ಸು, ಕೀರ್ತಿ, ಸಂಪತ್ತು ನಿಮ್ಮನ್ನು ಸೆಳೆಯುವುದು. ಆದರೆ ಈ ಒಂದು ಕೆಲಸ ಅತ್ಯಂತ ಪರಿಣಾಮಕಾರಿಯಾಗಿ ಫಲ ನೀಡಬೇಕು ಎಂದರೆ ನೀವು ಬರುವಾಗ, ಅಂದರೆ ದೇವಸ್ಥಾನದಿಂದ ಬರುವಾಗ ಸಾಧ್ಯವಾದರೆ ಅಲ್ಲಿಯೇ ಇರುವ ಭಿಕ್ಷುಕರಿಗೆ ಅಥವಾ ಅವಶ್ಯಕತೆ ಇರುವ ಯಾರಿಗಾದರೂ ಕೆಲವು ವಸ್ತುಗಳನ್ನು ದಾನವಾಗಿ ನೀಡಬೇಕು. ಅಂದರೆ ಹಣ ಅಥವಾ ಯಾವುದೇ ರೀತಿಯ ತಿಂಡಿ ತಿನಿಸುಗಳನ್ನು ದಾನವಾಗಿ ನೀಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಅತ್ಯಂತ ಶೀಘ್ರವಾಗಿ ಪರಿಹಾರವಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ದಾನಗಳನ್ನು ಮಾಡುವುದರಿಂದ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತವೆ ಹಾಗೂ ಮನಸ್ಸಿನಲ್ಲಿ ನೆಮ್ಮದಿಯ ಜೊತೆಗೆ ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಉತ್ತಮವಾದ ಮಾರ್ಗವನ್ನು ತೋರಿಸುತ್ತದೆ ಎಂದು ಕೂಡ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಹೌದು ಸ್ನೇಹಿತರೆ, ಈ ಜಾಯಿಕಾಯಿಯು ಬಳಕೆಯಿಂದ ನಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ಹೊರಬರಲು ಸುಲಭವಾಗುತ್ತದೆ. ಹೌದು, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.